ಒಂದು ಸಿಂಪಲ್ ಆಗಿರೋ ಕಾಲು ಸೂಪ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಕೆಲವರೆಲ್ಲ ಸಂಡೇ ಮಾರ್ನಿಂಗ್ ಬಂತು ಅಂದರೆ ಕಾಲು ಸೂಪು ಇಡ್ಲಿ ತಂದು ತಿಂತಾರೆ. ಹೋಟ್ಲಲ್ಲಿ ತರೋದಕ್ಕಿಂತ ನೀವೇ ಈ ಥರ ಮಾಡ್ಕೊಂಡು ನೋಡಿ. ಇದನ್ನು 1 ವೀಕ್ ತನಕ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಡೈಲಿ ಒಂದೊಂದು ಗ್ಲಾಸ್ ಕುಡಿಬೋದು. ಯಾರ್ಯಾರಿಗೆಲ್ಲ ಹುಷಾರಿಲ್ಲ ಅಥವಾ ಆಪ್ರೇಷನ್ಸ್ ಆಗಿರುತ್ತೆ ಅಂಥವ್ರು ಡೈಲಿ ಕುಡಿ, ಒಂದು ಅರ್ಧ ಗ್ಲಾಸ್ 1 ಗ್ಲಾಸ್ ಕಾಫಿ ಥರ ಈ ಸೂಪು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಮತ್ತು ಹಳೆ ಕಾಲದಿಂದಲೂ ನಮ್ಮ ಹಿರಿಯರೆಲ್ಲ ಇದನ್ನು ಕುಡಿತಾಯಿದ್ರು, ಕಾಲು ಸೂಪು ಒಳ್ಳೆಯದು ಅಂತ. ನೀವು ಕುಡಿದು ನೋಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಯ್ ನಮಸ್ತೆ, ಇದು ನಿಮ್ಮನೆ ಮಗಳ ಕೈ ರುಚಿ. ಇವತ್ತು ನಾನು ಸ್ಪೆಷಲಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳೋಂಥದ್ದು. ಅದೇನೆಂದರೆ ಕಾಲು ಸೂಪ್. ಇಲ್ಲಿ ನಾನು 4 ಮೇಕೆ ಕಾಲು ತೊಗೊಂಡಿದ್ದೀನಿ. ಮೇಕೆ ಕಾಲು ತೊಗೊಂಡು ಸುಟ್ಬಿಟ್ಟು ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿರೋದು, ಅದು ನೀಟಾಗಿ ಕಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಪೀಸಾಗಿ, ದೊಡ್ಡದಾಗಿ ಉದ್ದುದ್ದಕ್ಕೆ ಇಟ್ಟಿಲ್ಲ. ಸೊ ಈಗ ನಾನು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ನಾನು ಇಲ್ಲಿ ಯಾವುದೇ ಒಗ್ಗರಣೆ ಕೊಡ್ತಿಲ್ಲ, ನಾನು ಜಸ್ಟ್ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರೋಂಥ ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಇದು ಮೂಳೆ ನೋವುಗಳಿಗೆಲ್ಲ ತುಂಬ ಒಳ್ಳೆಯದು, ಬ್ಯಾಕ್ ಪೇನ್ಗೆಲ್ಲ. ನೋಡಿ ಈಗ ಹೇಗೆ ಮಾಡೋದಂತ ಹೇಳ್ತೀನಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ, ಮತ್ತು 1 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ, ಒಂಚೂರು 1 ಇಂಚಷ್ಟು ಶುಂಠಿ ತುರಿದು ಇಟ್ಕೊಂಡಿರೋದು ಹಾಕ್ತೀನಿ, 1 ಬೆಳ್ಳುಳ್ಳಿ ಜಜ್ಜಿ ಹೊಡ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, 1 ಚಿಕ್ಕದು ಈರುಳ್ಳಿ, ಅದೆಲ್ಲನೂ ನಾಟಿ ಟೊಮೊಟೊ ಅಥವಾ ಚೆರಿ ಟೊಮೊಟೊ, ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ಸಾಲ್ಟ್ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ನೀರು ಎಷ್ಟು ಬೇಕು ಸೂಪ್ಗೆ ಅಂತ ನೋಡ್ಕೊಂಡು ನಾನು ಇಲ್ಲಿ 1 ಲೀಟರ್ ಆಗಷ್ಟು ನೀರು ಹಾಕ್ತಾಯಿದ್ದೀನಿ. ಫುಲ್ 1 ಲೀಟರ್ ಹಾಕ್ತಾಯಿದ್ದೀನಿ ನಾನು ನೀರು. ಈ ಸೂಪ್ ಕುಡಿಯೋದಕ್ಕಾಗಲಿ ಇಡ್ಲಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಗ್ಯಾಸ್ ಹಚ್ಚಿಲ್ಲ, ಜಸ್ಟ್ ಎಲ್ಲ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಈಗ ಗ್ಯಾಸ್ ಹಚ್ತಾ ಇದ್ದೀನಿ. ಫ್ಲೇಮ್ ಈಗ ಹಚ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ ಈಗ ಗ್ಯಾಸ್ ಹಚ್ಚಿದ್ದೀನಿ ನಾನು. ನಮ್ಮ ಅತ್ತೆಯವ್ರಿಗಂತೂ ನಾನು ಮಾಡೋ ಕಾಲು ಸೂಪ್ ತುಂಬ ಇಷ್ಟ. ನೋಡಿ ಯಾವುದೇ ಒಂದು ಸ್ವಲ್ಪ ಎಣ್ಣೆ ಹಾಕಿಲ್ಲ, ಏನು ಒಗ್ಗರಣೆ ಕೊಟ್ಟಿಲ್ಲ, ಧನಿಯಾ ಪುಡಿ ಬಿಟ್ಟರೆ ನಾನು ಯಾವುದೇ ಮಸಾಲೆಗಳು, ಚಕ್ಕೆ ಲವಂಗ ಅದು ಇದು ಏನು ಹಾಕಿಲ್ಲ. ಇದೇ ರೀತಿಲಿ ನೀವು ಮಾಡ್ಕೊಳ್ಳಿ, ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ, ಇಷ್ಟಪಟ್ಟು ತಿಂತಾರೆ. ಮತ್ತು ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದೇ 1 ಸ್ಪೂನ್ ಇದ್ಕಿದ ಬೇಳೆ ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ಕಿದ ಬೇಳೆ ಹಾಕಿದ್ಮೇಲೆ ನೋಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 10 ರಿಂದ 12 ವಿಸಿಲ್ ಹಾಕ್ಸ್ಕೊತೀನಿ, ಯಾಕಂದರೆ ಕಾಲು ಚೆನ್ನಾಗಿ ಬೇಯಬೇಕು. 12 ವಿಸಿಲ್ ಹಾಕ್ಕೊಂಡ್ಮೇಲೆ ತೆಗೆದು ನೋಡಿದಾಗ ನೋಡಿ ಈ ಥರ ಇದೆ. ತುಂಬ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ, ಇದೇ ಥರ ಮಾಡ್ಕೊಂಡು ಹೇಗೆ ಬಂತು ಹೇಗಿತ್ತು ಅಂತ ನನಗೆ ತಿಳಿಸಿ. ಇದನ್ನು ನಾನು ಕಾಲು ಸೂಪ್ ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.